ನಿತ್ಯ ನರಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಂಬಿಕೆ ಅನ್ನುವಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ ಎಂಥ ಒಳ್ಳೆಯದು, ಜೊತೆಗೆ ಕೆಲವೊಂದು ಸಂದರ್ಭಗಳಲ್ಲಿ ಅದು ಎಂಥ ಕೆಟ್ಟದ್ದು ಅನ್ನೋದು ಗೊತ್ತಾಗುತ್ತೆ. ಇವ್ರ ಕೇಸಲ್ಲಿ ಈ ನಂಬಿಕೆ ಅನ್ನುವಂಥದ್ದೇ ಇವ್ರನ್ನ ಬಹಳಷ್ಟು ಸಂದರ್ಭಗಳಲ್ಲಿ ಹಾದಿ ತಪ್ಪಿಸಿರುವಂಥದ್ದು. ನನಗೆ ಒಂದು ಪ್ರಶ್ನೆ ಮಾತ್ರ ಉತ್ತರ ಸಿಗ್ತಾ ಇಲ್ಲ. ಬಹುಶಃ ಆರತಿ ಮೇಡಮ್ ಹೇಳಬೇಕು ಇದ್ರ ಬಗ್ಗೆ. ಮೇಡಮ್ ಏನು ಅಂದರೆ ನನಗೆ ಯಾಕೋ ಇದ್ರ ಅರ್ಥನೇ ಆಗ್ತಿಲ್ಲ ಇದು ಅಂತ. ಏನು ಅಂದರೆ ನಂಬೋದು ಅಂದರೆ ತೀರ ಟು ದ ಕೋರ್ ನಂಬೋದಾ ಅಂತ. ಬಹುಶಃ ನೀವೇನಾದರೂ ಇಂಥ ವ್ಯಕ್ತಿಗಳನ್ನು ಬಿಟ್ಟು ನಿಜಕ್ಕೂ ಈ ದೈವತ್ವದ ಕಡೆಗೆ ಅಥವಾ ನಿಜವಾದ ಆಧ್ಯಾತ್ಮಿಕ ಕಡೆಗೆ ನೀವೇನಾದರೂ ಇಷ್ಟೊಂದು ಮನಸ್ಸು ಕೊಟ್ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಎನ್ಲೈಟನ್ ಆಗೋಗ್ಬಿಡ್ತಿತ್ತು ನಾನು ನಿಮಗೆ ಅಂತ. ಸರ್, ಇದೊಂದು ಭಾಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿರೋದು. ಸಾಕಷ್ಟು ಜನಕ್ಕೆ ಈ ಪ್ರಶ್ನೆ ಇರುತ್ತೆ. ಅದು ಸೈಕಲಾಜಿಕಲ್ ಸ್ಲೇವರಿ ಅಂದರೆ ಹೇಗೆ ಅಷ್ಟು ದೂರ ನಂಬಕ್ಕೆ ಹಾಗೆ ಅಂತ. ನಾನು ಇದನ್ನ ಬಗ್ಗೆ ನಿಮಗೆ ಒಂದು ರಿಸರ್ಚ್ ಆರ್ಟಿಕಲ್ ಶೇರ್ ಮಾಡ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಅಮೆರಿಕದಲ್ಲಿ 1997ನಲ್ಲಿ 15 years ಬ್ಯಾಕ್ ಕಲ್ಟಿಕ್ ಸ್ಟಡೀಸ್ ಜರ್ನಲ್ ಹಾಗೆ ಅಂತ ಇದೆ ಸರ್. ಕಲ್ಟಿಕ್ ಸ್ಟಡೀಸ್ ಜರ್ನಲ್ ಇದರಲ್ಲಿ ಒಂದು ಸ್ಪೆಷಲ್ ಇಶ್ಯೂ ಆನ್ ಎಕ್ಸ್ಪ್ಲಾಯಿಟೇಷನ್ ಆಫ್ ವಿಮೆನ್ ಇನ್ ಕಲ್ಟ್ಸ್. ಎಕ್ಸ್ಪ್ಲಾಯಿಟೇಷನ್ ಆಫ್ ವಿಮೆನ್ ಇನ್ ಕಲ್ಟ್ಸ್ ಅಂತ ಒಂದು ಆರ್ಟಿಕಲ್ ಬಂದಿತ್ತು. ಓಕೆ, ಇದರಲ್ಲಿ ಹೇಳೋದು ಎಕ್ಸಾಕ್ಟಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಓಕೆ, ನೀವು ಮಾರ್ಕ್ ಮಾಡಿರುವಂಥದ್ದು. ಹಾಂ, ಕಲ್ಟ್ ಅಂದರೆ ಒಂದು ಗ್ರೂಪ್ ಆಫ್ ಪೀಪಲ್ ಒಂದು ಲೀಡರ್ನ ಅಥವಾ ಒಂದು ಐಡಿಯಾಲಜಿನ ಎಕ್ಸ್ಟ್ರೀಮಾಗಿ ನಂಬ್ತಾರೆ. ಓಕೆ, ಆ ಲೀಡರ್ ಹೇಳೋದೇ ನೀವು ಹೇಳಿದ್ರಲ್ಲ ವೇದವಾಕ್ಯ, ಹಾಗೆ ಅಂತ ನಂಬ್ತಾರೆ. ಆ ಲೀಡರ್ಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿರ್ತಾರೆ. ಆದರೆ ಅವರು ಎಲ್ರಿಗೂ ಒಂದು ಐಡಿಯಾ ಏನಿರುತ್ತೆ ಅಂದರೆ ಆ ಲೀಡರ್ ಒಂದು ಒಳ್ಳೇದು ಮಾಡೋಕ್ಕೆ ಹೊರಟಿದ್ದಾರೆ, ಅವ್ರ ಜೊತೆ ನಾವು ಸೇರಿಕೊಂಡ್ರೆ ನಮಗೂ ಒಳ್ಳೇದು ಆಗತ್ತೆ. ಆದರೆ ಕಲ್ಟಲ್ಲಿ ಏನು ವ್ಯತ್ಯಾಸ ಅಂದರೆ ಆ ಕಲ್ಟ್ ಲೀಡರ್ಗೆ ಒಂದು ಹಿಡನ್ ಅಜೆಂಡಾ, ಅವ್ರಿಗೆ ಬೇರೆ ಒಂದು ಪರ್ಸ್ನಲ್ ಗೇನ್ ಉದ್ದೇಶ ಇರುತ್ತೆ. ಆದರೆ ಅದನ್ನು ಫಾಲೋವರ್ಸ್ಗೆ ಗೊತ್ತಿಲ್ಲದೆ ಅದನ್ನು ಅವರು ಪರ್ಪೆಚುವೇಟ್ ಮಾಡ್ತಾರೆ ಅಂತ. ನಾರ್ಮಲ್ ಆಗಿ ನಮ್ಮ ಒಳಗಡೆ ಇರೋ ಒಂದು ಐಡೆಂಟಿಟಿನೇ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಮಾಡಿಬಿಟ್ಟು ನಮ್ಮನ್ನ ರೀಪ್ರೋಗ್ರಾಮ್ ಮಾಡಿಬಿಡ್ತಾರೆ. ಆ ಥರ ನನಗೂ ಆಗೋಯಿತು ಸರ್. ನನ್ನ ಆರ್ತಿ ಅಂತ ನನ್ನ ಹಸ್ಬೆಂಡ್ ಕರೆದ್ರೇನು ನಾನು ತಿರುಗಿ ನೋಡ್ತಾ ಇರಲಿಲ್ಲ. ಟು ದ್ಯಾಟ್ ಎಕ್ಸ್ಟೆಂಟ್ ನನಗೆ ನನ್ನ ಓನ್ ಹೆಸರು, ನನ್ನ ಐಡೆಂಟಿಟಿ ಮರ್ತೋಯ್ತು. ಸೊ ನಿಮ್ಮ ಐಡೆಂಟಿಟಿನೇ ಕಳೆದುಬಿಟ್ರು ಅಂತ, ಕಂಪ್ಲೀಟ್ಲಿ ಎರೇಸ್ ಆಯ್ತದು ಅಂತ. ಕಂಪ್ಲೀಟ್ಲಿ ಇರೇಸ್ಡ್ ಆ್ಯಂಡ್ ಚೇಂಜ್ಡ್ ಇಂಟು ಪ್ರೋಗ್ರಾಮಿಂಗ್. ಇದು ಕಂಪ್ಲೀಟ್ ರೀಪ್ರೋಗ್ರಾಮಿಂಗ್. ನಾನು ಹೇಳೋದು ಮೋಸ್ಟ್ಲಿ ಹ್ಯಾಸ್ ಕಮ್ ಆಸ್ ಮೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮೈ ಸ್ಟೇಟ್ಮೆಂಟ್ ಇನ್ ದ ಚಾರ್ಜ್ ಶೀಟ್. ಈ ಮ್ಯಾಟರೆಲ್ಲ ಕೋರ್ಟಲ್ಲಿ ಇರೋದ್ರಿಂದ ನಾನು ಚಾರ್ಜ್ ಶೀಟಲ್ಲಿ ಇರೋದು ಅದು ಒಂದೇ ಇವಾಗ ಶೇರ್ ಮಾಡ್ಕೋತೀನಿ. ಓಕೆ ಓಕೆ. ಯಾಕಂದರೆ ನಾನು ಹೇಳ್ತಾ ಇದ್ದೆ ಏನು ಅಂದರೆ, ನೀವು ಏನೇ ಆದ್ರೂ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆಗೆ ನಿಮ್ಮ ಒಳಗಿನ ಕೂಗಿತ್ತಲ್ಲ, ಅದು ಇದ್ದೇ ಇತ್ತು ದನಿ ಅಂತ. ಅದು ವಾಯ್ಸ್, ಆ ವಾಯ್ಸ್ ಬರ್ತಾ 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 ಸ್ಟ್ರಾಂಗ್ ಆಯ್ತು. ಅದು ಸ್ಟ್ರಾಂಗ್ ಆದಮೇಲೆ ಬಹುಶಃ ನಿಜವಾದ ಎನ್ಲೈನ್ಮೆಂಟು ಇಲ್ಲಿಂದ ಶುರು ಆಯಿತು ಅಂತ ಅಂದ್ಕೋತೀನಿ ನಾನು. ನಿಮಗೆ ನನ್ನ ಗಂಡನಿಗೆ ಇದರಲ್ಲೂ ಇಂಟ್ರೆಸ್ಟೇ ಇರಲಿಲ್ಲ. ಅವರು ನಿತ್ಯಾನಂದನ ಮೀಟು ಮಾಡಲಿಲ್ಲ. ನಾನೆಷ್ಟು ಆಶ್ರಮದಲ್ಲಿ ಇನ್ವಾಲ್ವ್ ಆಗಿದ್ರೇನೋ ಅವ್ರಿಗೆ ಒಂಚೂರು ಇಂಟ್ರೆಸ್ಟ್ ಇಲ್ಲ, ಪ್ರೋಗ್ರಾಮ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ನಿತ್ಯಾನಂದನ ನೋಡೋಕ್ಕೂ ಅಲ್ಲ. ನಿಮ್ಮ ಗಂಡನಿಗೂ ಕೂಡ ತಾವು ಹೇಳಿದ್ರ ಬನ್ನಿ ಈ ಥರದ್ದು ಭೇಟಿ ಮಾಡೋಣ ಅವ್ರನ್ನ? ಎಷ್ಟೋ ಹೇಳಿದ್ದೀನಿ ಸರ್. ಆದರೆ ಅವರು ನನಗಿದು ಇಂಟ್ರೆಸ್ಟೇ ಇಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ, ನೀನು ಯಾಕೆ ಹೋಗ್ತೀಯ ಅದೆಲ್ಲ ಹಾಗೆ ಅಂತ ಹೇಳೋದು ಮಾತ್ರ. ಮೇಡಮ್ ಭಾಳ ಬೇಗ ಎನ್ಲೈಟನ್ಮೆಂಟ್ ಆಗಿದೆ ಅಂತ ಅನ್ಕೋತೀನಿ ಸರ್. ಅವರು ಇದು ಹೇಳ್ತಿದ್ರು ಸರ್, ನೀನು ಯಾವುದೋ ಒಂದು ಕಲ್ಟಲ್ಲಿ ಹೋಗಿ ಸೇರಿದ್ಯಾ? ನಾನು ಐ ಲಿಟ್ರಲಿ ಗೇವ್ ಮೈ ಲೈಫ್ ವರ್ಕಿಂಗ್ ಫಾರ್ ದ ಮಿಷನ್ ಸರ್. ಅದು ನನ್ನ ಗಂಡ ಅದನ್ನು ಕೇಳ್ತಿದ್ರು, ನಿನಗೆ ಆಶ್ರಮ ಬಿಟ್ಟು ಬೇರೆ ಲೈಫೇ ಇಲ್ವಾ ಹಾಗೆ ಅಂತ. ಯಾಕೆಂದರೆ ನಾನು ಎಷ್ಟು ಓಡಾಡ್ತಾಗಿದ್ದೆ ಅಂದರೆ ಸರ್, ಅಲ್ಲಿ ಮನೆಯಾಗಿ ಹೋಗಿ ಭಿಕ್ಷೆ ತೆಗೆದಿದ್ದೀನಿ. ಬುಕ್ ಫೇರ್, ಆರ್ಟ್ ಫೇರ್ ಈ ಥರ ಎಲ್ಲ, ಅದರೆಲ್ಲ ಸ್ಟಾಲ್ ಹಾಕಿ ಇವರು ಬುಕ್ಸ್ ಎಲ್ಲ ಮಾರಿ, ಸಿ ಡಿ ಸ್ಟೇಪ್ಸ್ ಎಲ್ಲ ಮಾಡಿ ಇವ್ರ ಬಗ್ಗೆ ಭಾಳ ಇವರು ಎನ್ಲೈಟನ್ ಮಾಸ್ಟರ್, ನೀವು ಮೀಟ್ ಮಾಡಲೇಬೇಕು ಈ ಥರ ಎಲ್ಲ
ಮಾಡಿ ಜನಗಳನ್ನ ಅವ್ರ ಪ್ರೋಗ್ರಾಮಿಗೆ ಕರ್ಕೊಂಡು ಬಂದು ಪಾಪ್ಯುಲರೈಸ್ ಮಾಡಿ ಇಷ್ಟೆಲ್ಲ ಮಾಡಿದೆ ಓನ್ಲಿ ಬಿಕಾಸ್ ಐ ಬಿಲೀವ್ಡ್ ಐ ಆಮ್ ಡೂಯಿಂಗ್ ಅ ಗ್ರೇಟ್ ಸರ್ವಿಸ್. ಎಸ್ ಮೇಡಮ್, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ನೋಡಿದ್ರಲ್ಲ, ಅಮೆರಿಕದಲ್ಲಿ ಭಿಕ್ಷೆ ಅನ್ನುವಂಥದ್ದೇ ಒಂದು ದೊಡ್ಡ ಅಪರಾಧ. ಇಂಥ ಸಂದರ್ಭದಲ್ಲೂ ಕೂಡ ಯಾವುದನ್ನು ಲೆಕ್ಕಿಸದೆ ಮನೆ ಮನೆಗೆ ಹೋಗಿದ್ದು, ಅವ್ರ ಜನಗಳಿಗೆ ಕನ್ವಿನ್ಸ್ ಮಾಡಿದ್ದು. ಜೊತೆಗೇನು ಅಂದರೆ ಅದು ಕಾಫಿ ಶಾಪ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಜೊತೆಗೆ ಫೇರ್ಗಳು ಎಲ್ಲೆಲ್ಲಿ ನಡೀತಾ ಇದೆ ಅಲ್ಲೆಲ್ಲ ಕಡೆಗೆ ಹೋಗಿಬಿಟ್ಟು ಇವ್ರು ಪೋಸ್ಟ್ಗಳನ್ನು ಅಂಟಿಸಿರುವಂಥದ್ದು, ಎಕ್ಸಿಬಿಷನ್ಸ್ಗಳು ನಡೀತಾ ಇದೆ ಅಂದರೆ ಅಲ್ಲಿ ಹೋಗಿ ಪರ್ಮಿಷನ್ ತೊಗೊಂಡು ಇಲ್ಲೆಲ್ಲ ಮಾಡಿರುವಂಥದ್ದು. ಅಂದರೆ ಗಂಡನ ಬೆಂಬಲ ಇಲ್ಲದಿದ್ರೂ ಕೂಡ ಇಷ್ಟೊಂದೆಲ್ಲ ಮಾಡಿ ಇದೆಲ್ಲದನ್ನೂ ಕೂಡ ಮಾಡಿದವರು ನಂಬಿಕೆಗೋಸ್ಕರ. ಆ ನಂಬಿಕೆ ಮುರಿದು ಬಿದ್ದಿದ್ದು ಯಾವಾಗ, ಹೇಗೆ ನೋಡೋಣ ಸಣ್ಣ ವಿರಾಮದ ನಂತರ.